ಹಾಯ್ ಬ್ರದರ್ ಚೆನ್ನಾಗಿದ್ದೀನಿ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಇರಲ್ಲ ಆ್ಯಕ್ಚುಲಿ. ಬೆಂಗಳೂರಲ್ಲಿ ಇದ್ದರೆ ಓಕೆ ಬ್ರದರ್. ಬೆಂಗಳೂರಲ್ಲಿ ಇರಲ್ಲ. ಏನಕ್ಕೆ ಅಂದರೆ ನಂದು ಸಿನಿಮಾ ಶೂಟಿಂಗು ಜನವರಿ ಆ್ಯಂಡ್ ಸಿನಿಮಾ ರಿಲೀಸು ಮತ್ತು ಹೊಸ ಸಿನಿಮಾ ವರ್ಕ್ ನಡೀತಾ ಇದೆ. ಎರಡೂ ಇರೋದ್ರಿಂದ ಬೆಂಗಳೂರಲ್ಲಿ ಇದ್ದರೆ ಖಂಡಿತವಾಗ್ಲೂ ನಾನು ಬರ್ತೀನಿ. ಸದ್ಯದ ಪರಿಸ್ಥಿತಿಲಿ ಬೆಂಗಳೂರು ಇರಲ್ಲ. ಯಾಕಂದರೆ ಜನವರಿ 11, 12 ಅಂದರೆ ಮುಂಬೈ ಮತ್ತು ತಿರುಗಿ ಕೇರಳ ಈ ಕಡೆ ಇರ್ತೀನಿ. ಯಾಕಂದರೆ ಆಲೇ ಡೇಟ್ ಎಲ್ಲ ಫಿಕ್ಸ್ ಆಗಿವೆ. ಅದರಿಂದ ಆ ಕಾರಣದಿಂದ ಅಕಸ್ಮಾತ್ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಪ್ರೋಗ್ರಾಮ್ ಚೇಂಜ್ ಆದರೆ ಖಂಡಿತವಾಗ್ಲೂ ನಾನು ಬೆಂಗಳೂರಲ್ಲಿದ್ದರೆ ಖಂಡಿತವಾಗ್ಲೂ ಬರ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಮೇಡಮ್ಗೆ ಹೇಳ್ಬಿಡಿ, ಪ್ರೇಮ್ ಕೇಳಿದ್ರು. ಅಕಸ್ಮಾತ್ ಬೆಂಗಳೂರಲ್ಲಿದ್ದರೆ ಖಂಡಿತವಾಗ್ಲೂ ಬರ್ತೀರಿ ಅಂತ. ಓಕೆ, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೊ ಮಚ್. ಇದೊಂದು ಅಪ್ಪಟ ಕನ್ನಡ ಸಾಂಸ್ಕೃತಿಕ ಈ ಒಂದು ಸಂಸ್ಥೆಯಿಂದ ನಡೀತಾ ಇರುವಂತಹ ಒಂದು ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರತಿಭೆಗಳು ಮಕ್ಕಳಿಗೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತೆ. ಅದು ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಎಲ್ಲವನ್ನು ಸೇರಿಸಿ ಆ ಮಕ್ಕಳಿಗೆ ಅವರ ಜೀವನದಲ್ಲಿ ಒಂದು ಏಳಿಗೆಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ 2 ಗಂಟೆಗೆ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನ 9ನೇ ತಾರೀಕು. ನೀವೆಲ್ಲ ಬನ್ನಿ, ತಂದೆ ತಾಯಿಗಳು ಬನ್ನಿ, ಜೊತೆಯಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ನೀವು ಕಣ್ತುಂಬಿಕೊಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಹಳ ಬೇಕಾದಂಥ ವ್ಯಕ್ತಿ ನಮ್ಮ ಹ್ಯಾಟ್ರಿಕ್. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋರು ಮಕ್ಕಳಿಗೆ ಹರಿಸಿ ಬೆನ್ನು ತರ್ತಾ ಇರೋವಂಥವರು ನಮ್ಮ ಹ್ಯಾಟ್ರಿಕ್ ಸೂರ್ಯ ಅವರು. ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಅವ್ರಿಗೂ ಬಹಳ ನಿಕಟವಾದಂಥ ಸಂಬಂಧ ಇದೆ. ಅನೇಕ ಬಾರಿ ನಮ್ಮ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಶುಭ ಸಂಜೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇಲ್ಲಿ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಹ್ಯಾಟ್ರಿಕ್ ಸೂರ್ಯ ಸರ್ ನಿಮಗೂ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ಹೆಚ್ಚು ನಾನು ಮಾತಾಡೋದಿಲ್ಲ, ಯಾಕೆಂದರೆ ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ನೀವೇ ಮಾತಾಡ್ಬಿಟ್ಟು